ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಆಗ್ರಹಿಸಿ ಶುಕ್ರವಾರ ಬೆಳಗಾವಿ ಬಿಜೆಪಿ ಕಾರ್ಯಕರ್ತರು ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯಿತಿ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿ ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆ ನಡೆದಿದೆ. ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾ ಪಂಚಾಯಿತಿ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರು ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ಜಟಾಪಟಿ ಏರ್ಪಟ್ಟಿತು. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಒತ್ತಾಯಿಸಿದ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವ್ರ ಪಕ್ಷದ ಶಾಸಕರನ್ನ ಬಂಡಾಯ ಹೇಳಕತ್ತಾರ. ಇವತ್ತು ಹಣ ತಗೊಂಡು ಇವತ್ತು ಮನೆಗಳನ್ನು ಕೊಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಅವ್ರ ಪಕ್ಷದ ಶಾಸಕರು NY ಗೋಪಾಲಕೃಷ್ಣ ಅವರು, ಬೀಳೂರು ಗೋಪಾಲಕೃಷ್ಣ, ನಮ್ಮ ಜಿಲ್ಲೆಯವರಂತ ರಾಜು ಕಾಗೆ ಅವರು ಇವತ್ತು ಸರ್ಕಾರದ ವಿರುದ್ಧ ಬಂಡಾಯ ಹೇಳಕತ್ತಾರೆ. ಇನ್ನೂ ಹಲವಾರು ಶಾಸಕರು ಕೂಡ ಬಂಡಾಯ ಹೇಳ್ತಾ ಇದ್ದಾರೆ. ಇವತ್ತು BR ಪಾಟೀಲ್ ಏನು ಅವ್ರು ಮಾತಾಡಿದಾರೆ ಅವ್ರ ಮಾತಿಗೆ ಅವ್ರು ಬದ್ಧದಿನ ಅಂತ ಹೇಳಿದ್ದಾರೆ. ಇವತ್ತು ನಾವು ಹಾವೇರಿಯಲ್ಲಿ ನೋಡ್ತಾ ಇದ್ದೀವಿ, ಒಬ್ಬರು ಹೆಣ್ಣು ತನ್ನ ಹೆಂಡತಿಯ ಮಾಂಗಲ್ಯವನ್ನು ಮಾರಿ ಇವತ್ತು ಮಣಿಬೇಕಂತೇಳಿ 20,000 ರೂಪಾಯಿ ಇವತ್ತು ಕೊಟ್ಟಂಥದ್ದು ಉದಾಹರಣೆ. ಮತ್ತು ತಹಶೀಲ್ದಾರ್ಗೂ ಕೂಡ ಅವ್ರು ಕಂಪ್ಲೀಟ್ ಕೊಟ್ಟಿದ್ದಾರೆ. ಮುಂದೆ ವಸತಿ ಇಲಾಖೆ ಒಳಗೆ ಪ್ಯಾಕೇಜ್ ಸಿಸ್ಟಮ್ನಾಗ ಟೆಂಡರ್ ಆಗಾಕತ್ತಾವ ಅಂತ ನಾ ಮಾಧ್ಯಮದ ಮುಖಾಂತರ ನಾನು ಕೇಳಿದ್ದೇನೆ. ಅಂದ್ರೆ ಅಲ್ಲಿ ಹಗರಣ ಬ್ರಹ್ಮಾಂಡ ಭ್ರಷ್ಟಾಚಾರ ವಸತಿ ಇಲಾಖೆ ಒಳಗೆ ನಡೆದದ. ಈ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರವೂ ಕೂಡ ನಡೆದದ. ಈ ನೈತಿಕ ಹೊಣೆ ಎತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತ ನಾವೇನು ಆಗ್ರಹ ಮಾಡ್ತಾ ಇದ್ದೀವಿ. ಅವ್ರು ರಾಜೀನಾಮೆ ಕೊಡುವವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಪ್ರತಿಯೊಬ್ಬರಿಗೆ ರೊಕ್ಕ ಕೊಟ್ಟರೆ ಮಾತ್ರ ಇವತ್ತಿಗೆ ಸರ್ಕಾರದಾಗ ಮನೆ ಅದ, ರೊಕ್ಕ ಪರ್ಸೆಂಟೇಜ್ ಕೊಟ್ಟರೆ ಮಾತ್ರ ಈ ಸರ್ಕಾರದಾಗ ಕೆಲಸ ಆಗ್ತಾ ಇದ್ದಾವೆ. ಒಂದು ರೋಡ್ ಸರಿ ಇಲ್ಲ, ಹಲವಾರು ಮಳೆ ಆದರೂ ಕೂಡ ಬೆಳೆ ನಾಶ ಆದರೂ ಇನ್ನೂ ಆದರೂ ₹1 ಪರಿಹಾರ ಬರಾಗ್ತಾ ಇರಲಿಲ್ಲ. ರಸ್ತೆಗಳು ರಿಪೇರಿ ಆಗ್ತಾ ಇಲ್ಲ. ಬಸ್ಗಳು ಎಲ್ಲಿ ಸಿಕ್ಕಲ್ಲಿ ಕೆಟ್ಟ ನಿಲ್ಲಕತ್ತಾವ. ಈ ಸರ್ಕಾರ ಸಂಪೂರ್ಣವಾಗಿ ಕುರುಡಾಗಿಬಿಟ್ಟದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ವಿನೋದ್ ಕೋಲ್ಕಾರ್, KMM ಕಾಡಾ ನ್ಯೂಸ್, ಬೆಳಗಾವಿ.